ಆತ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಈತನ ಮೇಲೆ ಒಂದಲ್ಲ ಎರಡಲ್ಲ ಸುಮಾರು 40 ಮನೆಗಳ್ಳತನ ಪ್ರಕರಣಗಳು, 20ಕ್ಕೂ ಹೆಚ್ಚು ಕಿಡ್ನಾಪ್ ಕೇಸ್ಗಳು, ಜೊತೆಗೆ 5 ಕೊಲೆ ಕೇಸ್ ಸೇರಿದಂತೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ. ಹಾಗಾದ್ರೆ ಆ ನಟೋರಿಯಸ್ ಯಾರು? ಆತ ಮಾಡಿರುವಂತಹ ಕ್ರಿಮಿನಲ್ ಕೆಲಸಗಳಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ಕಿಡ್ನಾಪರ್ ಅರೆಸ್ಟ್. ಬಾಗೇಪಲ್ಲಿ ಪೊಲೀಸರಿಂದ ಬಾಂಬೆ ಸಲೀಂ ಅಂಡ್ ಗ್ಯಾಂಗ್ ಬಂಧನ. ಈ ಫೋಟೋದಲ್ಲಿರುವ ಈತನ ಹೆಸರು ಸಲೀಂ ಅಲಿಯಾಸ್ ಬಾಂಬೆ ಸಲೀಂ. 12 ವರ್ಷಕ್ಕೆ ಪಾತಕ ಲೋಕದಲ್ಲಿ ಕ್ರೈಮ್ ಮಾಡೋಕೆ ಶುರು ಮಾಡಿಕೊಂಡಿರುವ ಈತ ಇದುವರೆಗೂ 40ಕ್ಕೂ ಹೆಚ್ಚು ಮನೆಗಳ್ಳತನ, 20ಕ್ಕೂ ಹೆಚ್ಚು ಕಿಡ್ನಾಪ್ ಕೇಸ್, 5 ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಕುಖ್ಯಾತಿ ಪಡೆದಿರೋ ಇಂತಹ ನಟೋರಿಯಸ್ ಕಿಡ್ನಾಪರ್ನನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2024ರ ಡಿಸೆಂಬರ್ 20ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಗಂಗನಹಳ್ಳಿ ಗ್ರಾಮದ ಅಶ್ವಥ್ ನಾರಾಯಣಸ್ವಾಮಿ ಎಂಬಾತನನ್ನ ಬಾಂಬೆ ಸಲೀಂ ಅಂಡ್ ಟೀಮ್ ಕಿಡ್ನಾಪ್ ಮಾಡಿತ್ತು. ಬೆಂಗಳೂರು ಹೈದರಾಬಾದ್ ಹೈವೇಯ ಆದಿಗಾನಹಳ್ಳಿ ಕ್ರಾಸ್ ಬಳಿ ಅಶ್ವಥ್ ನಾರಾಯಣಸ್ವಾಮಿಯ ಶಿಫ್ಟ್ ಕಾರಿಗೆ ಇನೋವಾ ಕಾರಿನಿಂದ ಅಡ್ಡಗಟ್ಟಿ ಹಲ್ಲೆ ಮಾಡಿ ಅಪಹರಿಸಿದ್ರು. ಆ ವೇಳೆ ಶಿಫ್ಟ್ ಕಾರಿನಲ್ಲಿದ್ದ 16 ಲಕ್ಷ ಹಣ ದೋಚಿದ್ದ ಬಾಂಬೆ ಸಲೀಂ ಅಂಡ್ ಗ್ಯಾಂಗ್ ನಂತರ ಅಶ್ವಥ್ ನಾರಾಯಣಸ್ವಾಮಿ ಹೆಂಡತಿಗೆ ಕರೆ ಮಾಡಿ 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕುಖ್ಯಾತ ಡಕಾಯಿತಿ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅರೌಂಡ್ 20th ಡಿಸೆಂಬರ್ ಬಾಗೇಪಲ್ಲಿಯಲ್ಲಿ ಒಂದು ಡೆಕಾಯಿಟಿ ಕೇಸ್ ಆಗಿದೆ. ಫಾಲೋ ಮಾಡಿ ಅವ್ರದ್ದು ಕಾರಲ್ಲಿ ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಅವ್ರ ಮುಂದೆ ಅಡ್ಡ ಹಾಕಿ ಅವ್ರಿಗೆ ಕಿಡ್ನಾಪ್ ಮಾಡಿ ಅವ್ರಿಗೆ ಉಳಿದಿದ್ದಾರೆ. ಈ ಥರ ಅವ್ರ ಹತ್ರ ಆ ಟೈಮ್ಗೆ ಕಾರಲ್ಲಿ ಕ್ಯಾಶ್ ಇತ್ತು, ಅರೌಂಡ್ 16 lakhs. ಆ ಕ್ಯಾಶ್ಗೆ ತಗೊಂಡು ಹೋಗಿದ್ದಾರೆ. ಬಾಗೇಪಲ್ಲಿ ಪೊಲೀಸರು ಪ್ರಕರಣ ಸಂಬಂಧ ಸದ್ಯ ಬಾಂಬೆ ಸಲೀಂ ಜೊತೆ ಆಂಧ್ರ ಪ್ರದೇಶದ ಚಿಲಮತ್ತೂರಿನ ಅನಿಲ್, ರಾಜಾನುಕುಂಟೆಯ ಚೇತನ್, ರೌಡಿ ಶೀಟರ್ ನಾಗೇಶ್, ಬಾಗೇಪಲ್ಲಿಯ ರೌಡಿ ಶೀಟರ್ ಚೇತನ್, ಗುಡಿಬಂಡೆಯ ರೌಡಿ ಶೀಟರ್ ಬಾಬುರೆಡ್ಡಿ, ಬೆಂಗಳೂರಿನ ರೌಡಿ ಶೀಟರ್ ವಾಸಿಂ ಹಾಗೂ ಅಸ್ಲಾಂ ಎಂಬುವರನ್ನ ಬಂಧಿಸಿದ್ದಾರೆ. ಬಂಧಿತರ ಬಳಿ ಕೃತ್ಯಕ್ಕೆ ಬಳಸಿದ್ದ ಹೊಸ ಇನೋವಾ ಹೈಕ್ರಾಸ್ ಕಾರು ಸೇರಿದಂತೆ 3 ಬೈಕ್ ಹಾಗೂ 5,30,000 ನಗದು ವಶಪಡಿಸಿಕೊಂಡಿದ್ದಾರೆ. ಈ ಬಾಂಬೆ ಸಲೀಂ ಮೇನ್ ಆರೋಪಿ ಯಾರು ಇದೆ, ಮಾಸ್ಟರ್ ಮೈಂಡ್ ಇದೆ ಈ ಕೇಸಲ್ಲಿ. ಅವ್ರ ಮೇಲೆ ಟೋಟಲ್ 5 ಮರ್ಡರ್ ಕೇಸಸ್ ಇದೆ, ಮತ್ತೆ ಬೇರೆ ಬೇರೆ ಡೆಕಾಯಿಟಿ ಕೇಸ್, ರಾಬರಿ ಕೇಸಸ್ ಆಲ್ ಓವರ್ ಸೌತ್ ಇಂಡಿಯಾ ಇದೆ. ಆಂಧ್ರ ಪ್ರದೇಶ್, ಕೇರಳ, ತಮಿಳುನಾಡು ಮತ್ತೆ ಮಹಾರಾಷ್ಟ್ರಲ್ಲಿ ಇವರ ಮೇಲೆ ಬೇರೆ ಬೇರೆ ಕೇಸಸ್ ಇದೆ. ಕಡಿಮೆ ಏಜಿಂದ, ಚೈಲ್ಡ್ಹುಡ್ ಏಜಿಂದ, 12 years ಏಜಿಂದ ಇವರು ಕ್ರೈಮ್ನಲ್ಲಿ ಇನ್ವಾಲ್ವ್ ಇದ್ದಾರೆ. ಮತ್ತು ಇವರಿಂದ 5 ಲಕ್ಷ, ಅರೌಂಡ್ 5 ಲಕ್ಷದ ರಿಕವರಿ ಆಗಿದೆ. ಕಾರ್ ಏನು ಯೂಸ್ ಮಾಡಿದ್ದಾರೆ ಆ ಆಫೆನ್ಸ್ ಅಲ್ಲಿ ಆ ಕಾರ್ ಸಿಕ್ಕಿದೆ, ಮತ್ತೆ ಬೇರೆ 2 wheelers ಕೂಡ ಸಿಕ್ಕಿದೆ. ಇನ್ನು ಬಾಂಬೆ ಸಲೀಂ ಯಾವ ಜೈಲಿಗೆ ಹೋದರೂ ಅಲ್ಲಿರೋರ ಜೊತೆ ಗ್ಯಾಂಗ್ ಕಟ್ಟಿಕೊಂಡು ಜೈಲಿನ ವಾತಾವರಣವನ್ನೇ ಹಾಳು ಮಾಡ್ತಾನಂತೆ. ಹಾಗಾಗಿ ಚಿಕ್ಕಬಳ್ಳಾಪುರ ಜೈಲು ಅಧಿಕಾರಿಗಳು ಈತ ನಮ್ಮ ಜೈಲಿಗೆ ಬೇಡವೇ ಬೇಡ ಅಂತ ಪತ್ರ ಬರೆದಿದ್ದಾರಂತೆ. ಹಾಗಾಗಿ ಸದ್ಯ ಬಾಂಬೆ ಸಲೀಂ ಅಂಡ್ ಗ್ಯಾಂಗ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಲಾಗಿದೆ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.